ಮಹಿಳಾ ಅಧಿಕಾರಿ ವಿರುದ್ಧ ಕಿಡಿಗೇಡಿಗಳ ಚೂ ಬಿಟ್ಟಿದ್ದು ಈ ವಿನೋದ್. ಹಣದಲ್ಲಿ ಬ್ಲಾಕ್ ಮೇಲ್ ಗ್ಯಾಂಗ್ ಜೊತೆ ವಿನೋದ್ಗೂ ಇತ್ತಂತೆ ಪಾಲು. ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯ ಸೆರೆಗೆ ಖತರ್ನಾಕ್ ಒಂದು ಪ್ಲಾನ್ ಮಾಡ್ತಾರೆ. ಮನೆಯ ಹೋಲ್ಡರ್ನಲ್ಲಿ 8 ರಹಸ್ಯ ಕ್ಯಾಮೆರಾ ಇಟ್ಟು ದೃಶ್ಯ ಸೆರೆ ಹಿಡಿಯೋದು. ಪ್ರಕರಣ ಸಂಬಂಧ ಈಗಾಗಲೇ 3ರನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗ ಮಹಿಳಾ ಅಧಿಕಾರಿ ಕಚೇರಿಯ ಮತ್ತೊಬ್ಬನನ್ನ ಬಂಧಿಸಲಾಗಿದೆ. ಅಂದ್ರೆ ಇವರು ಹಣಕ್ಕೋಸ್ಕರ, ದ್ವೇಷ ತೀರಿಸಿಕೊಳ್ಳೋದಕ್ಕೋಸ್ಕರ ಏನೇನು ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಯಾವ ಮನಸ್ಥಿತಿಗೆ ಇವ್ರು ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈತನಿಗೇನೋ ವೃತ್ತಿ ವೈಷಮ್ಯ, ಅವ್ರಿಗೆ ಇನ್ನೇನೋ ದುಡ್ಡು ಬೇಕಾಗಿತ್ತು. ದುಡ್ಕೊಂಡು ತಿನ್ನಕ್ ರೋಗ ಅಲ್ಲ, ಅದಕ್ಕೇನ್ ಮಾಡಿದ್ರು ಅಂತಂದ್ರೆ ಒಬ್ಬ ಮಹಿಳೆಯನ್ನ ಟಾರ್ಗೆಟ್ ಮಾಡಿದ್ರು. ಆಕೆಯನ್ನ ಹೇಗೆಲ್ಲ ಹಿಂಸಿಸಬಹುದೋ ಮಾನಸಿಕವಾಗಿ ಹಂಗೆ ಹಿಂಸಿಸಿದ್ದಾರೆ. ದೃಶ್ಯಗಳಿಸಿದೆ ಇದೆ, ವಿಡಿಯೋಗಳು ಇದೆ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಎಷ್ಟು ದುಡ್ಡು ಕಿತ್ಕೊಂಡು ತಿನ್ನೋಕೆ ಸಾಧ್ಯನೋ ಅಷ್ಟು ತಿನ್ನೋಣ ಅಂತ ಪ್ಲಾನ್ ಮಾಡಿದ್ರು. ಆದರೆ ಆಕೆ ಧೈರ್ಯವಂತೆ, ಪೊಲೀಸರಿಗೆ ತಿಳಿಸಿದ್ದಾರೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ತನಿಖೆ ಮಾಡಿದಾಗ ಇದೆಲ್ಲವೂ ಬಟಾಬಯಲಾಗಿದೆ. ಕಠಿಣ ರೀತಿಯಾದಂಥ ಶಿಕ್ಷೆ ಆಗ್ಬೇಕಿಂತವ್ರಿಗೆ. ಈ ಪಾಯಿಂಟ್ ಮಾಡ್ರಿ ಮೈನಸ್ ಹಾಕೊಂಡ್ರಿ. ಬ್ಲಾಕ್ ಮೇಲ್ನಲ್ಲಿ ಬಂದ ಹಣದಲ್ಲಿ ಮನೆ ಕಟ್ಟುವ ಪ್ಲಾನ್ ಅಂತೆ. ಒಂದು ಮನೆನ ಒಡೆದು, ಒಂದು ಮನೆನ ಮುರಿದು ಇವ್ರ ಮನೆ ಕಟ್ಟುವ ಪ್ಲಾನ್ ಅಂತೆ. ಮನೆ ಕಟ್ಟುವುದಕ್ಕೆ ಪ್ಲಾನ್ ಮಾಡಿದ್ದ ಆರೋಪಿ ವಿನೋದ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಮತ್ತೊಂದು ಕಡೆ 3 ಆರೋಪಿಗಳ ಬೇಲ್ ಅರ್ಜಿ ವಜಾ ಆಗಿದೆ. ಜಾಮೀನು ಅರ್ಜಿ ವಜಾ ಮಾಡಿರುವ ಬೆಳಗಾವಿ 2ನೇ JMFC ಕೋರ್ಟ್. ನೋಡಿ, ನಿಮಗೆ ಆಸೆಗಳು ಜಾಸ್ತಿ ಇರುತ್ತೆ. ಮನೆ ತಗೋಬೇಕು, ಕಾರ್ ತಗೋಬೇಕು, ಇನ್ನೊಂದು ಮತ್ತೊಂದು ಶೋಕಿ ಜೀವನ ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಅವಾಗ ಏನು ಮಾಡ್ಬೇಕು ಹೇಳಿ? ಕಷ್ಟಪಟ್ಟು ದುಡಿಬೇಕು. ಇನ್ಯಾರ್ದೋ ಮನೆ ಮುರಿಯೋ ಕೆಲಸ ಮಾಡಬಾರ್ದು. ಪಾಪ ಆ ಮಹಿಳೆಗೆ ಅಷ್ಟೆಲ್ಲ ಕಣ್ಣೀರು ಹಾಕಿಸಿ ಚಿತ್ರಹಿಂಸೆ ಕೊಟ್ಟು ಇನ್ನು ಉದ್ಧಾರ ಆಗೋದಾದ್ರೆ ಎಲ್ಲಿಂದ ಹೇಳಿ? ಸೊ ಮನೆ ಕಟ್ಟಬೇಕು ಅನ್ನೋ ಪ್ಲಾನಿಗೆ ಈ ಥರದ್ದು ಮನೆಹಾಳು ಕೆಲಸ ಮಾಡಿ ತಗ್ಲು ಹಾಕ್ಕೊಂಡಿರೋದು. ಇದನ್ನೆಲ್ಲ ಈಗ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ. ಈಗ ಮುಖ ಮುಚ್ಕೊಂಡು ಏನು ಪ್ರಯೋಜನ? ಬೇಡದೇ ಇರೋ ಕೆಲಸ ಮಾಡುವಾಗ ತಲೆಯಲ್ಲಿ ಜ್ಞಾನ ಇರಬೇಕಿತ್ತು, ಆಗಿರಲಿಲ್ಲ. ಈಗ ಮುಖ ಮುಚ್ಕೊಳ್ಳೋದಂತೆ. ಮರ್ಯಾದೆ ಇದ್ರೆ ತಾನೆ. ಈಗ 3 ಕಾಸಿಗೆ ಬೆಲೆ ಇಲ್ದಿರೋ ಪರಿಸ್ಥಿತಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣದಲ್ಲಿ ತನಿಖೆ ಹೇಗೆ ನಡೀತು? ಏನೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಯ್ತು? ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರು? ಹೆಂಗ್ ತಗ್ಲಾಕೊಂಡ್ರು? ನೀತಿ ಏನು ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿ 20 ಲಕ್ಷ ರೂಪಾಯಿ ಡಿಮಾಂಡ್ ಇಟ್ಟಂತ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಆ ಮನೆಯಲ್ಲಿ ರಹಸ್ಯ ಕ್ಯಾಮ್ರಾ ಅಳವಡಿಸಿದಂತ ಏನು ಆ ಒಂದು ಬ್ಲಾಕ್ ಮೇಲ್ ಪತ್ರಕರ್ತರು, ನಕಲಿ ಪತ್ರಕರ್ತರು, ಅವರಿಗೆ ಈ ಒಂದು ಮಾಹಿತಿ ಕೊಟ್ಟಂತವನೇ ಅದೇ ಒಂದು ಮಹಿಳಾ ಅಧಿಕಾರಿ ಕೆಲಸ ಮಾಡ್ತಿರ್ತಕ್ಕಂಥ ಕಚೇರಿ ಸಿಬ್ಬಂದಿ ನೌಕರ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಏನು ಬೆಳಗಾವಿಯ ಮಾಳಮಾರ್ತಿ ಪೊಲೀಸರು ಈ ಒಂದು 4ನೇ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ. ವಿನೋದ್ ಎಂಬಾತನನ್ನ ಈಗಾಗಲೇ ಮಾಳಮಾರ್ತಿ ಪೊಲೀಸರು ಅರೆಸ್ಟ್ ಮಾಡಿ ಈಗ ಇಂದಲ್ಗ ಜೈಲಿಗೆ ರವಾನಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು ನೀತಿ. ಈ ಒಂದು ಆರೋಪಿ ಏನಿದ್ದಾನೆ ವಿನೋದ್, ಆ ಒಂದು ಮಹಿಳಾ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದಂತ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗಾಗಿ ಆ ಮಹಿಳಾ ಅಧಿಕಾರಿಯ ಏನು ಅನ್ಯ ವ್ಯಕ್ತಿಯ ಜೊತೆ ಇದ್ದಂತ ಒಂದು ಏನು ಸಂಬಂಧ ಏನಿತ್ತು ಅದರ ಮಾಹಿತಿ ಆತನಿಗಿತ್ತು. ಜೊತೆಗೆ ಅವರು ಆಗಾಗ ಎಲ್ಲಿ ಸೇರ್ತಾ ಇದ್ರು ಆ ಮನೆ ಬಗ್ಗೆ ಮಾಹಿತಿ ಕೂಡ ಈತನಿಗಿತ್ತು. ಹಾಗಾಗಿ ಈ ಒಂದು ಬ್ಲಾಕ್ ಮೇಲ್ ಮಾಡುವಂತ ಒಂದು ನಕಲಿ ಪತ್ರಕರ್ತರಿಗೆ ಈತ ವಿನೋದ್ ಮಾಹಿತಿ ಕೊಡ್ತಾನೆ. ಆಧರಿಸಿ ಆ ಒಂದು ಆರೋಪಿಗಳ ಆ ಮನೆಯಲ್ಲಿ ಹೋಗಿ ಹೋಲ್ಡರ್ ಅಲ್ಲಿ CC ಕ್ಯಾಮ್ರಾ ಇರ್ತಕ್ಕಂಥ ಹೋಲ್ಡರ್ ಅಳವಡಿಸಿ ಬರ್ತಾರೆ. ತದನಂತರ ಅವರ ಖಾಸಗಿ ಕ್ಷಣಗಳನ್ನ ಸೆರೆ ಹಿಡಿದು ತದನಂತರ 50 ಲಕ್ಷ ರೂಪಾಯಿಗೆ ಡಿಮಾಂಡ್ ಮಾಡಿರ್ತಾರೆ ಅನ್ನುವಂತ ಮಾಹಿತಿಗೆ ಗೊತ್ತಾಗಿದೆ. ಜೊತೆಗೆ ಈ ಒಂದು ವಿನೋದನಾಥ್ ಎಂಬಾತೇನಿದ್ದಾನೆ, ಆ ಬಂದಂತ ಹಣದಲ್ಲಿ ತಾನು ಕೂಡ ಮನೆ ಕಟ್ಟಿಸ್ಬೇಕು ಅನ್ನೋಂತ ಒಂದು ಪ್ಲಾನ್ ನಲ್ಲಿದ್ದ. ಈ ಒಂದು ಖತರ್ನಾಕ್ ಇಡೀ ಒಂದು ಪ್ರಕರಣದ ರೂವಾರಿಯೇ ವಿನೋದ್ ಅನ್ನೋದು ಇಲ್ಲಿ ಪತ್ತೆ ಆಗ್ತಿರ್ತಕ್ಕಂಥದ್ದು. ಕೇವಲ ಇದು ಹಣಕ್ಕಾಗಿ ನಡೆದಿರ್ತಕ್ಕಂಥ ಘಟನೆನ ಅಥವಾ ವಿನೋದ್ಗೂ ಅಥವಾ ಒಂದು ಮಹಿಳಾ ಅಧಿಕಾರಿ ಮತ್ತು ಆ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿ ಮೇಲೆ ಏನಾದ್ರು ಯಾವ್ದಾದ್ರು ವಿಚಾರ ಗಲಾಟೆ ಆಗಿದೆಯಾ ಅಥವಾ ಅನ್ನೋದು ಕಚೇರಿಯಲ್ಲಿ ಮತ್ತೆ ಯಾವ್ದಾದ್ರು ವಿಚಾರಕ್ಕೆ ಅವ್ರ ಮಧ್ಯೆ ಮನಸ್ತಾಪ ಇತ್ತು ಅನ್ನೋದು ವಿಚಾರವನ್ನು ಕೂಡ ಈಗ ಪೊಲೀಸರ ತನಿಖೆಯನ್ನ ಗೊತ್ತಾಗ್ಬೇಕಾಗತ್ತೆ. ಸದ್ಯ ಈಗ ಆರೋಪಿಯನ್ನ ನ್ಯಾಯಾಧೀಶ ಮುಂದೆ ಹಾಜರುಪಡಿಸಿ ಈಗ ಇಂಡಲ್ಗೆ ಜೈಲಿಗೆ ರವಾನಿಸಿದ್ದಾರೆ. ಮತ್ತೊಂದು ಕಡೆ ಏನು 3 ಜನ ಆರೋಪಿಗಳು ಈ ಹಿಂದೆ ಅರೆಸ್ಟ್ ಆಗಿದ್ರು ನೀತಿ, ಅವರ ಜಾಮೀನು ಅರ್ಜಿಯನ್ನ ಈಗ ಬೆಳಗಾವಿ 2ನೇ JMFC ನ್ಯಾಯಾಲಯ ಏನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನು ನ್ಯಾಯಾಲಯ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂದ್ರೆ ಯಾವ ರೀತಿ ಎಷ್ಟು ವ್ಯವಸ್ಥಿತವಾಗಿ ಒಬ್ಬ ಮಹಿಳಾ ಅಧಿಕಾರಿಯನ್ನ ಕೆಟ್ಟಾಗಿ ಕೆಡವಿರ್ತಕ್ಕಂಥದ್ದು. ಹಾಗಾಗಿ ಆ ಮಹಿಳಾ ಅಧಿಕಾರಿ ಏನಿದ್ದಾರೆ ಅನ್ಯ ವ್ಯಕ್ತಿ ಜೊತೆ ಏನು ನಂಟು ಹೊಂದಿದ್ಲು ಆ ಒಬ್ಬ ವ್ಯಕ್ತಿ ಕೂಡ ಏನು
ಸರ್ಕಾರಿ ಅಧಿಕಾರಿನ ಅಥವಾ ಖಾಸಗಿ ವ್ಯಕ್ತಿನ ಕೂಡ ಅದು ಇನ್ನು ತನಿಖೆಯಿಂದ ಗೊತ್ತಾಗ್ಬೇಕಾಗತ್ತೆ. ಸದ್ಯ ಈಗ ಆ ಮಹಿಳೆಗೆ ಯಾವ ರೀತಿ ಬ್ಲಾಕ್ ಮೇಲ್ ಮಾಡಿದ್ರು, ಬ್ಲಾಕ್ ಮೇಲ್ ಮಾಡಿದ ಒಬ್ಬೊಬ್ಬ ಆರೋಪಿಗಳನ್ನೀಗ ಅರೆಸ್ಟ್ ಮಾಡ್ತಿರ್ತಕ್ಕಂಥದ್ದು. ಕೇವಲ ಇವರು ನಕಲಿ ಪತ್ರಕರ್ತರು ಮತ್ತು ಈ ಒಂದು ಪ್ರಮುಖವಾಗಿ ಈ ಏನು ಯೂಟ್ಯೂಬರ್ಸ್ ಇದ್ದಾರೆ ಅವರು, ಈ ವಿನೋದ್, ಈ 4 ಜನ ಸೇರಿ ಒಂದು ರಣತಂತ್ರ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ದ ಅಥವಾ ಇದರಿಂದ ಮತ್ತೆ ಕಾಣದ ಕೈಗಳಿದಾವ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಒಂದು ಏನು ಸಂಶಯಗಳು ವ್ಯಕ್ತವಾಗ್ತಿದೆ ಪೊಲೀಸರಿಗೆ. ಹಾಗಾದ್ರೆ ಈ ವಿನೋದ್ಗೂ ಮತ್ತೆ ಈ ಒಂದು ಯೂಟ್ಯೂಬರ್ಸ್ ಹೇಗೆ ಪರಿಚಯ ಆಯ್ತು, ಈ ವಿನೋದ್ ಇದಕ್ಕೂ ಮುನ್ನ ಈ ಒಂದು ವಿಚಾರ ಇಟ್ಕೊಂಡು ಮತ್ತೆ ಯಾರನ್ನೆಲ್ಲ ಮೀಟ್ ಆಗಿ ಅಪ್ರೋಚ್ ಆಗಿದೆ ಅನ್ನೋ ಅಂಶ ಕೂಡ ಈಗ ಏನು ಮಾಲಮಾರುತಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್ತ, ತಮ್ಮ ಡೀಟೇಲ್ಸ್ಗಾಗಿ.